ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PSTR GPSTR ಮತ್ತು HSTR 2026 ಆಸ್ಪಿರೆಂಟ್ಸ್ ಅವರ ಭಾಳ ಒಂದು ರಿಕ್ವೆಸ್ಟ್ ಇತ್ತು. ಸರ್, ನಮಗೆ LBAಗಳನ್ನು ಕೊಡಿ ಅಂತ ಹೇಳಿದ್ದಾರೆ, ಕ್ವಶನ್ ಆನ್ಸರ್ಸ್ಗಳನ್ನು. ಸೊ ನಾ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಅದೇ ಇದೆ, 6ರಿಂದ 10ನೇ ತರಗತಿಯ LBAನ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಕೊಡ್ತೀನಿ. ಸೊ ವಿಶೇಷವಾಗಿ ನಾನು ಏನು ಮಾಡಿದ್ದೀನಿ, ಪಾಠದ ಪ್ರಶ್ನೋತ್ತರಗಳನ್ನು ಬಹಳ ಸರಳವಾಗಿ ಸುಲಭವಾಗಿ ಕೊಟ್ಟಿದ್ದೀನಿ ಮತ್ತು ಪಾಠದ ನಕ್ಷೆ ಚಿತ್ರಗಳನ್ನು ಕೂಡ ಬಳಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇದನ್ನು ನಾವಿಬ್ಬರು ಕೂಡ, ನಾನು ಮತ್ತು ಶ್ರೀ KS ಬಿರ್ಡೆ ಅಂತಕ್ಕಂಥವ್ರು ಜಾಯಿಂಟಾಗಿ ನಾವು ನಿಮಗೆ ಸೋಷಿಯಲ್ ಸೈನ್ಸಲ್ಲಿ 6 to 10 ಎಲ್ಲವನ್ನು ಕೊಡ್ತೀವಿ. PDF ಗಳಿಗಾಗಿ ಸ್ವಲ್ಪ ನೀವು ವೇಟ್ ಮಾಡಬೇಕು. ಅದನ್ನು ಯಾವ ಥರನಾಗಿ ನಾವು ಕೊಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀವಿ. ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಅದ, ಅದರ ಲಿಂಕನ್ನು ಕೊಡ್ತೀನಿ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ಪೇಪರ್ 1 ಮತ್ತು ಪೇಪರ್ 2ಗೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕವರ್ಗಳನ್ನು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಇಂದು 6ನೇ ತರಗತಿಯ ಮೊದಲ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜವನ್ನು ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಶಿಕ್ಷಕರ ನೇಮಕಾತಿಯಲ್ಲ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಅಧ್ಯಯನಕ್ಕೂ ಕೂಡ ಯೂಸ್ ಇದೆ. ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ. ಅಲ್ಲಿ ನೀವು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಆಡಿಯೋ ಮೂಲಕವಾದರೂ ಕೇಳ್ಬೋದು. ಎಸ್, ಬಿಟ್ಟ ಸ್ಥಳ ತುಂಬತಕ್ಕಂಥ ಪ್ರಶ್ನೆ ಇತ್ತು. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿ ಇತಿಹಾಸ. 1 ಶತಮಾನ ಎಂದರೆ ಡ್ಯಾಶ್ ವರ್ಷಗಳು 100. ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆ ಸಾಮಾನ್ಯ ಶಕೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರು. ಹರಪ್ಪ ನಾಗರಿಕತೆ ಕಾಲ ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದೆ. ತಾಮ್ರ ಮತ್ತು ಕಂಚಿನ ಶಿಲಾಯುಗ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಏಕಕೋಶ ಜೀವಿಗಳು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ದಕ್ಷಿಣ ಆಫ್ರಿಕಾ. ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿವೆ. ಪ್ರಾಗೈತಿಹಾಸಿಕ ಕಾಲ. ಸಾಮಾನ್ಯ ಶಕ ಡ್ಯಾಶ್ ವರ್ಷದಿಂದ ಪ್ರಾರಂಭವಾಯಿತು. ಏಸು ಜನಿಸಿದ ನಿರ್ದಿಷ್ಟ ವರ್ಷದಿಂದ. ಭಾಳ ಇಂಪಾರ್ಟೆಂಟ್ ಇದ್ದಾವೆ. LBAಗಳನ್ನು ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಬೇಸಿಕ್ ಎಲ್ಲ ನಾಲೆಜು ಸಿಗ್ತದೆ. ಮತ್ತು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ 6ರಿಂದ 10ನೇ ತರಗತಿಗೆ ನಾವು ಹಾಕಿದ್ದೀವಿ. ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಸಮಾಜ ವಿಜ್ಞಾನ. ಸೊ ಚೆನ್ನಾಗಿ ನೋಡ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗೇ ಆಗ್ತದೆ. ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟತೆ ನೀಡುತ್ತದೆ. ಘಟನೆ ಯಾವಾಗ, ಎಲ್ಲಿ, ಯಾರಿಂದ ನಡೆಯಿತೆಂದು. ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತೋರಿಸಿಕೊಟ್ಟವರಾರು? ಗ್ರೀಕರು. ಆಧಾರಗಳು ಎಂದರೇನು? ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳುವ ಸಾಕ್ಷ್ಯಾಧಾರಗಳೇ ಆಧಾರ. ಜನಪದ ಗೀತೆ, ಕಥೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರೋ ಸಾಹಿತ್ಯಕ್ಕೆ ಏನಂತಾರೆ? ಮೌಖಿಕ ಸಾಹಿತ್ಯ. ಉತ್ಖನನ ಅಂದರೆ ಏನು ಅಂತ ಕೇಳಿದ್ದಾರೆ. ಮಾನವನ ಪ್ರಾಚೀನ ಅವಶೇಷ ಮತ್ತು ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವೇ ಉತ್ಖನನ ಅಂತ ಹೇಳೋದು. ಇನ್ನು ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು? 18 ಲಕ್ಷ ವರ್ಷಗಳ ಹಿಂದೆ. ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು? ಪ್ರಾಗೈತಿಹಾಸಿಕ ಕಾಲ. ಪುರಾತತ್ವ ಆಧಾರಗಳು ಎಂದರೇನು? ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಲೋಹಗಳ ಬಳಕೆ ಆರಂಭವಾದ ಕಾಲ ಯಾವುದು? ನವಶಿಲಾಯುಗದ ಕೊನೆಯ ಕಾಲ. ಇನ್ನು ಹೊಂದಿಸಿ ಬರೆದಿದ್ದೀವಿ. ಪುರಾತತ್ವ ಆಧಾರಗಳು ಅನ್ನೋದು ಶಾಸನಗಳು. 21ನೇ ಶತಮಾನ ಅನ್ನೋದು ಸಾಮಾನ್ಯ ಶಕ 2001ರಿಂದ 2100. ಕಾಲಕ್ರಮ ಅನ್ನೋದು ಇಸ್ವಿಗಳಿಗೆ ಸಂಬಂಧಿಸಿದೆ. ಬೆಂಕಿಯ ಪರಿಚಯ ಹಳೆಯ ಶಿಲಾಯುಗ. ಆಯುಧ ಉತ್ಪಾದನಾ ನೆಲೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಅನ್ನೋದಿದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು. ಇನ್ನು ಸಂಬಂಧೀಕರಣ ಇದೆ ನೋಡಿ. ಮಧ್ಯಶಿಲಾಯುಗ, ಸೂಕ್ಷ್ಮ ಶಿಲಾಯುಗ. ಹಳೆಯ ಶಿಲಾಯುಗ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತ. ಹಳೆ ಶಿಲಾಯುಗ ಅಲೆಮಾರಿಗಳು. ಮಧ್ಯಶಿಲಾಯುಗ ಪಶುಪಾಲಕರು. ಯಾವಾಗ, ಕಾಲ, ಎಲ್ಲಿ, ಸ್ಥಳ. ಜನಪದ ಗೀತೆ ಸಾಹಿತ್ಯ ಆಧಾರಗಳು. ಸ್ಮಾರಕಗಳು ಪುರಾತತ್ವ ಆಧಾರಗಳು. ಅತ್ಯಂತ ಗಡುಸಾದ ಲೋಹ ಕಬ್ಬಿಣ. ಗಡುಸಾದ ಮಿಶ್ರಲೋಹ ಕಂಚು. ಓಕೆ, ಇನ್ನು ಇತಿಹಾಸದ 3 ಪ್ರಧಾನ ಕಾಲಗಳನ್ನು ಕೇಳಿದರು. ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಕಾಲ, ಇತಿಹಾಸದ ಕಾಲ. ಹಳೆ ಶಿಲಾಯುಗದ ಮಾನವ ಬಳಸ್ತಕ್ಕಂಥ ಉಪಕರಣಗಳು ಯಾವುವು? ಅದು ಹಿರೇಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಮೊದಲಾದ ದೊಡ್ಡ ಶಿಲಾ ಉಪಕರಣಗಳನ್ನು ಅವರು ಬಳಸಿದರು. ಇತಿಹಾಸದ ಪ್ರಮುಖ ಆಧಾರಗಳು ಯಾವ್ಯಾವು? ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ. ಇನ್ನು ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಅಂತ ಕೇಳಿದ್ದಾರೆ. ಇಲ್ಲಿ ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು. ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭವಾಗ್ತದೆ.
ಜನರಿಗೆ ಧಾನ್ಯ ಮತ್ತು ಪಶುಗಳಿಗೆ ಮೇವು ದೊರಕ್ತದೆ. ಕೃಷಿ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಮಹರಗಳು ಕುರುಹುಗಳು ಅದು ಪಾಕಿಸ್ತಾನದ ಮೆಹರ್ಗರ್ ನಗರದಲ್ಲಿ ಕಂಡು ಬಂದಿದೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಬ್ಬಿಣದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಏನು? ಇಲ್ಲಿ ಕಬ್ಬಿನ ಯುಗದ ಕಾಲವನ್ನೇ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕೃಷಿಯ ಚಟುವಟಿಕೆಗಳು ಗರಿಗೆದರ್ತವೆ. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗದ ಉದಯ, ಗಣರಾಜ್ಯಗಳ ಉದಯ, ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಇನ್ನು ಇತಿಹಾಸ ನಮಗೆ ಏಕೆ ಬೇಕು ಅಂತ ಪ್ರಶ್ನೆ ಬರ್ತದೆ. ಇತಿಹಾಸ ನಮ್ಮ ದೇಶದ ಸ್ಮರಣಶಕ್ತಿ ಇದ್ದ ಹಾಗೆ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ಅದೇನು ಮಾಡ್ತದಪ್ಪ ಅಂದರೆ ತಿಳಿಸ್ತದೆ. ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಕೆಯನ್ನು ಕೊಡ್ತದೆ. ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯ ದಾರಿದೀಪವೂ ಆಗಿದೆ. ನಮ್ಮ ಸಂಸ್ಕೃತಿಯ ಮತ್ತು ಪರಂಪರೆಯ ಪರಿಚಯ ಮಾಡ್ತದೆ. ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿ ಆಗ್ತವೆ. ಪ್ರಾಗೈತಿಹಾಸಿಕ ಕಾಲದ 3 ಹಂತಗಳು: ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ. 2 ಲಾಂಗ್ ಕ್ವಶನ್ಸ್ ಇದ್ದಾವೆ, ಬಟ್ ವೆರಿ ಇಂಪಾರ್ಟೆಂಟ್ ಇತ್ತು. ಜೀವಿಗಳ ವಿಕಾಸವನ್ನು ಕುರಿತು ಬರೀರಿ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸ ಹೊಂದದವು ಏಕಕೋಶ ಜೀವಿಗಳು. ನಂತರ ಮೃದ್ವಂಗಿ, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪದಿಗಳು ವಿಕಾಸವಾಗ್ತವೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಗ್ತದೆ. ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮೊದಲು ಮಾನವ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬಂದ. ದಕ್ಷಿಣ ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರು ಅಂತ ಹೇಳ್ತಾರೆ. ಮಧ್ಯಶಿಲಾಯುಗದ ಮಾನವ ಜೀವನ. ಮಧ್ಯಶಿಲಾಯುಗದ ಮಾನವರು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಆರಂಭ ಮಾಡ್ತಾರೆ. ಕಿರು ಆಯುಧಗಳನ್ನು ಬಾಣದ ತುದಿಗೆ ಕಟ್ಟಿಗೆಗೆ ಸಿಕ್ಕಿಸಿ ಭರ್ಜರಿಯಂತೆ ಬಳಸಿ ಬೇಟೆಯಾಡ್ತಾರೆ. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹ. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕ್ತಾ ಇರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾಗಿತ್ತು. ಬೇಟೆ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕ್ತಾ ಇದ್ರು. ನಿಧಾನವಾಗಿ ಪಶುಪಾಲನೆ ಆರಂಭವಾಯಿತು. ಬಿಡುವಿನ ವೇಳೆಯಲ್ಲಿ ಕಲ್ಲಾಸರೆಯ ಮೇಲೆ ಚಿತ್ರವನ್ನು ಬಿಡಿಸ್ತಿದ್ರು. ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆಯಾಗಿ ಬಳಸ್ತಿದ್ರು. ಬೆಂಕಿಯ ಪರಿಚಯ ಇತ್ತು. ಇದು ಒಂದು ಇತಿಹಾಸದ ಆಧಾರಗಳ ಬಗ್ಗೆ ನೆನಪಿಟ್ಕೊಡ್ರಿ. ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ 2 ವಿಧ. ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತದಲ್ಲಿ ದೇಶೀಯ ಮತ್ತು ವಿದೇಶೀಯ, ಮೌಖಿಕದಲ್ಲಿ ಲಾವಣಿ, ಜನಪದ ಕಥೆ ಮತ್ತು ಐತಿಹ್ಯ. ಪುರಾತತ್ವದಲ್ಲಿ ಸ್ಮಾರಕ, ನಾಣ್ಯ, ಶಾಸನ ಮತ್ತು ಇತರ ಅವಶೇಷಗಳು ಅಂತ ಬರ್ತದೆ. ಇನ್ನು ಈ ಪಾಠದಲ್ಲಿ ಶಿಲಾಯುಗದ ನೆಲೆಗಳು ಅಂತ ಬರ್ತದೆ. ಓಕೆ, ಹಳೆ ಶಿಲಾಯುಗದ ನೆಲೆಗಳು, ಮಧ್ಯಶಿಲಾಯುಗದ ನೆಲೆಗಳು ಮತ್ತು ನವಶಿಲಾಯುಗದ ನೆಲೆಗಳು ಅಂತ ಇದ್ದಾವೆ. ಇಲ್ಲಿ ಬ್ಲೂ ಕಲರಲ್ಲಿ ಕಾಣ್ತಾ ಇದ್ದಾವಲ್ಲ, ಅವೆಲ್ಲ ಹಳೆ ಶಿಲಾಯುಗದ ನೆಲೆಗಳು. ಫಾರ್ ಎಕ್ಸಾಂಪಲ್ ಏನಿದೆ ಅಂದರೆ ಬಿಂಬೇಟ್ಕಾ ಇದೆ, ಬೈತ್ಸ್ಬಾಳ್ ಇದೆ, ಕರ್ನೂಲ್ ಇದೆ, ಅತ್ತಿರಂ ಪಕ್ಕಂ ಇದೆ. ಇನ್ನು ಮಧ್ಯಶಿಲಾಯುಗದಲ್ಲಿ ನೋಡೋದಾದರೆ ಗಣೇಶ್ವರ, ಬಾಗೋರ, ಮಹಾದಶ, ಸರಾಯ್ ನಹರ್ರಾವ್, ಅಮಮ್ನಗರ್, ಹುಣಸಗಿ, ಓಕೆ, ಆಮೇಲೆ ಬ್ರಹ್ಮಗಿರಿ ಇದೆ. ಓಕೆ, ಇವೆಲ್ಲ ಏನಿದಾವಪ್ಪ ಅಂತಂದರೆ ಮಧ್ಯಶಿಲಾಯುಗದವೆ. ನವಶಿಲಾಯುಗದಲ್ಲಿ ಟಿ ನರಸೀಪುರ, ಬನಹಳ್ಳಿ, ಹಳ್ಳೂರು ಇದೆ, ಮೆಹರ್ಗರ್ ಇದೆ, ಓಕೆ, ಚಿರಾಂಡ ಇದೆ ಮತ್ತು ಬುರ್ಜ್ ಹೋಮ್ ಇದೆ. ಇವು ಏನಿದಾವಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ವಿಡಿಯೋ ಹೇಗನ್ಸಿತ್ತು ಅನ್ನೋದು ಕಮೆಂಟ್ ಮಾಡಿ. ಸೊ ಖಂಡಿತವಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.